ಅಂತ ಕಂತೋಳೆ. ಹಾಯ್ ಗಾಯ್ಸ್, ಆಲ್ರೆಡಿ ಈ ವ್ಲಾಗ್ ಏನಂತ ನೀವು ನನ್ನ ತಮ್ಮನೇಲಿ ನೋಡಿರ್ತೀರಾ. ಸೊ ನಾನು ಗೋವಾ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನನ್ನ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು 8 o'clock ಬರೋಕ್ಕೆ ಹೇಳಿದ್ರು. ನಂದು 15 minutes ಡಿಲೇ ಆಗಿದ್ದರಿಂದ ನನ್ನ ಫ್ರೆಂಡ್ಸ್ ಆಚೆ ಬಂದು ಕಾಯ್ತಾಯಿದ್ರು. ಅದಾದಮೇಲಿಂದ ನಾವು ಲಗೇಜ್ ಎಲ್ಲ ಒಳಗಿಟ್ಟು ಹಂಗೆ ಒಂದು ಸರೌಂಡಿಂಗ್ ನೋಡ್ಕೊಂಡ್ವಿ. ನಮ್ಮ ಸರ್ ಬರಲ್ಲ ಅಂತ ಬಂದಿದ್ದಾರೆ, ಬನ್ನಿ ನೋಡೋಣ. ಬರಬೇಕು ಹಂಗಾಗಿ ನಮ್ಗೆ ಮನೆಯವ್ರಿಲ್ಲ, ಮನೆ ಬ್ಯಾಗ್ ಇಲ್ಲ, ಏನ್ ಪರಿಸ್ಥಿತಿ. ಬಿಡಿ ಸರ್, ಬಿಡಿ ಸರ್, ಹಂಗೆ ಜೈ ಅನ್ಸ್ಬೋದು. ಚೇಂಜ್ ನಮ್ಮ ಸರ್ನ ಮಾತಾಡ್ಸಾದ್ಮೇಲೆ ಸಿಸ್ಟರ್ ಎಲ್ರಿಗೂ ಅಸೆಂಬಲ್ ಆಗೋಕೆ ಹೇಳಿದ್ರು. ಏನಕ್ಕೆ ಅಂತ ಅಂದರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಕ್ಕೆ ಎಲ್ಲರೂ ಅಟೆಂಡ್ ಆಗಿದ್ದಾರಾ, ಇಲ್ಲ ಇನ್ನೂ ಯಾರು ಬರೋಕ್ಕಿದ್ದಾರಾ ಅಂತ. ಅದಾದಮೇಲಿಂದ ನಮಗೆ ಬಸ್ಗಳು ಬಂತು. ಗೋವಾಗೆ ಹೋಗೋ ಟ್ರಿಪ್ ಬಸ್ ಬಂತು. 2 ಬಸ್ಸಲ್ಲಿ ನಾವು ಹೋಗಿದ್ದು, ಅದರಲ್ಲಿ ಸೆಕೆಂಡ್ ಬಸ್ ನಮ್ಮದಾಗಿತ್ತು. ಆ್ಯಂಡ್ ಹೋಗೋಕ್ಕೆ ಮುಂಚೆ ಸ್ವಲ್ಪ ಸೀಟ್ಗಳಿಗೆಲ್ಲ ಕ್ಲಾಶಸ್ ಆಯಿತು ನಮ್ಮ ಫ್ರೆಂಡ್ಸ್ ಮಧ್ಯನೇ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಸೆಟಲ್ ಆದ್ವಿ. ಅದಾದಮೇಲಿಂದ ಸ್ಟಾರ್ಟ್ ಆಗಿದ್ದು ನೋಡಿ ನಮ್ಮ ಟ್ರಿಪ್ಪಿಂದು ಜೋಶ್ ಅಂತ ಅಂದರೆ, ಎಲ್ಲಿನೂ ಕೂಡ ಟಿಲ್ ಮಿಡ್ನೈಟ್ 1 o'clock ತನಕನೂ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಇದೆ. ಈವನ್ ಪೆಟ್ರೋಲ್ ಬಂಕಲ್ಲೂ ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ, ಅಷ್ಟು ಜೋಶ್ ಇತ್ತು. ಅಲ್ಲಿ ಇದ್ದಿದ್ದು ಆನ್ ಸ್ಪಾಟ್ ವಾಯ್ಸ್ನ ನಾನು ಕೊಡೋಕ್ಕಾಗಿಲ್ಲ, ಮತ್ತು ಆನ್ ಸ್ಪಾಟ್ ಮ್ಯೂಸಿಕ್ನ ನಾನು ಹಾಕಿಲ್ಲ, ಯಾಕಂದರೆ ನನ್ನ ಚಾನಲಲ್ಲಿ ಕಾಪಿರೈಟ್ ಬರೋದ್ರಿಂದ. ಫುಲ್ ಎಂಜಾಯ್ ಮಾಡಿದ್ವಿ ಒಟ್ಟು. ಹಾಗೆ ನಮ್ಮ ಸರ್ ಮಲ್ಕೋತಿದ್ದವ್ರನ್ನೂ ಮಲ್ಕೊಳ್ಳೋಕೆ ಬಿಡ್ತಾನೆ, ಅವರಿಗೂ ಸ್ವಲ್ಪ ಕಾಲು ಎಳ್ಕೊಂಡು, ಸರ್ ಬನ್ನಿ ಸರ್ ಡ್ಯಾನ್ಸ್ ಮಾಡಿ ಸರ್, ನಿದ್ದೆ ಮಾಡಿಬಿಡಿ ಸರ್ ಅಂತ ಅಂದ್ಕೊಂಡು ಹಂಗೇ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಅವರು ನೋಡೋ ತನಕ ನೋಡಿದ್ರು. ಆಮೇಲೆ ಸ್ಟಾರ್ಟ್ ಮಾಡಿದ್ರು ನೋಡಿ ಅವ್ರದ್ದು ಸಿಗ್ನೇಚರ್ ಸ್ಟೆಪ್ಪು. ನಾವು ಟಿಲ್ ಗೋವಾದಿಂದ ರಿಟರ್ನ್ ಬರೋ ತನಕ ಪಾಪ ನಮ್ಮ ಸರಿಗೆ ಎಷ್ಟೇ ಕಾಲು ಇಳಿದ್ರೂ ಬೇಜಾರು ಮಾಡ್ಕೊಳ್ದಂಗೆ ಖುಷಿಯಾಗಿ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ಕೊಂಡಿದ್ರು. ಈ ಸ್ಟೆಪ್ ಬಂದು ನಮ್ಮದು ಸದಾ ಸಿಗ್ನೇಚರ್ ಸ್ಟೆಪ್ ಅಂತ ಇಟ್ಬಿಟ್ವಿ ನಾವು ಆನ್ ಸ್ಪಾಟನ್ನೇ. ಯಾವುದೇ ಸಾಂಗ್ ಬರಲಿ ಅದೊಂದೇ ಸ್ಟೆಪ್ ಮಾಡ್ತಿದ್ರು. ಹಂಗಾಗಿ ಗುಡ್ ಮಾರ್ನಿಂಗ್ ಗೈಸ್. ಸರ್ ಸದಾ ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಎಲ್ಲರೂ ಇಲ್ಲಿ ಹಿಂದೆ ಗುಡ್ ಮಾರ್ನಿಂಗ್ ಗೈಸ್. ಜೋರಾಗಿ ಹೇಳ್ರ. ನಮ್ಮದು ಫಸ್ಟ್ ಪ್ಲೇಸ್ ಇದ್ದಿದ್ದು ಗೋಕರ್ಣ. ಸೊ ನಮಗೆ ನೈಟೆಲ್ಲ ನಿದ್ದೆ ಇರಲಿಲ್ಲ, ಅದರಲ್ಲಿ ನನಗಂತೂ ಸ್ವಲ್ಪನೂ ನಿದ್ದೆ ಇರಲಿಲ್ಲ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ನಾವು ಒಂದು 7 or 8 ಹಂಗೆ ನಾವು ಗೋಕರ್ಣ ರೀಚ್ ಆದ್ವಿ. ಅದಾದಮೇಲಿಂದ ಎಲ್ಲರೂ ಆಲ್ಮೋಸ್ಟ್ ಸ್ಲೀಪಲ್ಲಿದ್ದು, ಸ್ವಲ್ಪ ಜನ ಇದ್ದಿದ್ರು. ಬಸ್ಸಲ್ಲಿರೋರು ಎಲ್ಲರೂ ತೋರ್ಸೋಣ ಅಂದ್ಬಿಟ್ಟು ಹಂಗೆ ಒಂದು ಶಾರ್ಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಯಾರೂ ಈ ವಿಡಿಯೋ ನೋಡಿದವ್ರು ಬೈಕೋಬೇಡಿ, ಯಾಕಂದರೆ ಸ್ವಲ್ಪ ಜನ ಮಲಗಿದ್ರು, ಸ್ವಲ್ಪ ಜನ ಎದ್ದಿದ್ರು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಕೂಡ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಚೆನ್ನಾಗಿತ್ತು ಮಾತ್ರ. ಬಟ್ ಬೇಜಾರೇನಂತ ಅಂದರೆ, ಗೋಕರ್ಣದಲ್ಲಿ ನಾವು ರೀಚ್ ಆಗ್ತಿದ್ದಂಗೆನೇ ಇನ್ನು 8 o'clockಗೇನೆ ತುಂಬ ಸೆಕೆ ಇತ್ತು. ಇನ್ನು ನಾವು ಗೋಕರ್ಣ ರೀಚ್ ಆಗ್ತಿದ್ದಂಗೆ ನಮಗೆ ರೂಮ್ಸ್ ಎಲ್ಲ ಅಲರ್ಟ್ ಮಾಡಿದರು. ನಾವು ಫ್ರೆಶ್ ಅಪ್ ಆಗಿ ನಮಗೆ 2 ಟೆಂಪಲ್ ವಿಸಿಟ್ ಮಾಡೋಕ್ಕಿತ್ತು. ಆ ಟೆಂಪಲ್ ವಿಸಿಟ್ ಮಾಡೋಷ್ಟೊತ್ತಿಗೆ ಸಾಕಾಯಿತು ನಮಗೆ. ಗೈಸ್, ನಾವು ಟೆಂಪಲ್ ಮುಗಿಸ್ಕೊಂಡು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ಮಾತ್ರ ಸಕ್ಕತ್ತಾಗಿದೆ, ಬಟ್ ಸನ್ ಮಾತ್ರ ತುಂಬ ಹಾಟ್ ಇದ್ದಾನೆ, ಆಗ್ತಾಯಿಲ್ಲ, ಫುಲ್ ಸೆಕೆ ಆಗ್ತಿದೆ. ಲೆಟ್ಸ್ ಗೋ. ಗೋಕರ್ಣನೇ ಸಾಕಾಗೋಯ್ತು ನಮಗೆ. ನಾವು ಗೋಕರ್ಣದಿಂದ ಡೈರೆಕ್ಟ್ ಗೋವಾಗೆ ಇದ್ದಿದ್ದು. ಅಲ್ಲಿ ಕೂಡ ನಮ್ಮ ಸರ್ ಡ್ಯಾನ್ಸಲ್ಲಿ ಎಂಟರ್ಟೈನ್ ಮಾಡಿದರು ನಮಗೆ. ಹಂಗೇನೆ ನಾವು ಫೈನಲಿ ಎಂಟ್ರೆನ್ಸ್ ಆಫ್ ಗೋವಾ ರೀಚ್ ಆದ್ವಿ. ಗೋವಾಗೆ ಹೋಗೋ ಪ್ಲೇಸಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಲೈಕ್ ನಮ್ಮ ಕರ್ನಾಟಕ ಕೂರ್ಗ್ ಸೈಡ್ ಥರ ಇತ್ತು. ಅದಾದಮೇಲೆ ಗೋವಾ ರೀಚ್ ಆದ್ವಿ, ಬಟ್ ರೂಮ್ಸ್ ಅಲಾಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಫೈನಲಿ ಇವಾಗ ಗೋವಾದು ರೂಮಿಗೆ ಬಂದಿದ್ದೀವಿ. ಅಂತಂತೂ ಲಾಸ್ಟಿಗೆ ಗೋವಾ ರೂಮ್ ಕೊಟ್ಟರು. ಬಟ್ 2 ಡೇಸಿಂದ ಜರ್ನಿ ಮಾಡಿ ತುಂಬ ಸ್ಟ್ರೈನ್ ಆಗಿದೆ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಹಂಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಧನ್ಯಾ ಹಾಯ್. ಹಾಗೆ ಸುಮ್ಮನೆ ಜಸ್ಟ್ ವಾಕ್, ಲೈಕ್ ಏನಾದರೂ ಸಿಕ್ಕಿದರೆ, ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ. ನಾನು ಹಿಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾಯಿದ್ದೀನಿ. ಫುಲ್ ಸೆಕೆ ಇದೆ. ಗೋವಾದಲ್ಲಿ ಏನು ಫೇಮಸ್ ಹೇಳಿ? ಬಿಯರ್ ಬಾಟಲ್ಸ್. ಆ್ಯಂಡ್ ಇಲ್ಲಿ ಮಿನಿ ಶಾಪಿಂಗ್ ನಡೀತಾ ಇದೆ ಗೈಸ್. ಮಿನಿ ಶಾಪಿಂಗ್ ಬಗ್ಗೆ ಹೇಳ್ತಿದ್ದೀನಿ ಕಣೆ. ಇವಳು ಅಲ್ಲೆಲ್ಲೂ ಈ ಥರ ಬಟ್ಟೆ ಸಿಕ್ಕಿಲ್ಲ ಅಂತ ಗೋವಾಗೆ ಬಂದು ತಗೊಂತವಳೆ. ಜಸ್ಟ್ 300 rupees ಸಿಗ್ತಿದೆ ಅಂತ.
ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಅರ್ಲಿ ಮಾರ್ನಿಂಗ್ ಎದ್ದಾಗೇ ನಾವು ಗೋವಾ ಬೀಚಿಗೆ ಬಂದ್ವಿ. ಲೈಕ್ ಸ್ವಲ್ಪ ಆಟ ಆಡ್ಕೊಂಡು ನೆಕ್ಸ್ಟ್ ಪ್ಲೇಸಸ್ಗಳಿಗೆ ಹೋಗೋಣ ಅಂತ. ಈವನ್ 7 o'clockಗೇನೆ ಅಷ್ಟು ಸೆಕೆ ಇತ್ತು. ಇನ್ನು ಇಲ್ಲಿ ನನ್ನ ಫ್ರೆಂಡ್ಸ್ ಬಂದು ಸಮ್ ವೀಡಿಯೋಸ್ ನೋಡಿದ್ವಿ ಈ ಥರ ರೀಕ್ರಿಯೇಟ್ ಮಾಡೋಣ ಅಂತ. ಬಟ್ ಅದು ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ಬೀಚಿಗೆ ಹೋಗ್ಬಿಟ್ಟು ಬೀಚೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮತ್ತೆ ಬೋಟ್ ನೋಡೋಕ್ಕೆ ಮತ್ತು ಡಾಲ್ಫಿನ್ ಶೋ ನೋಡೋಕ್ಕೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಟಿಫನ್ ಮಾಡಿಕೊಂಡು ಹೊರಡಬೇಕು. ಗೈಸ್, ಇವಾಗ ಫೋಟೋ ಮತ್ತು ಡಾಲ್ಫಿನ್ ಶೋಗೆ ಈ ಥರ ರೆಡಿ ಆಗಿದ್ದೀನಿ. ಫುಲ್ ರೂಮ್ ಎಲ್ಲ ಮೆಸ್ಸಿ ಆಗಿದೆ. ಇವರಿಬ್ಬರು ಫೋಟೋಶೂಟ್ ನಡೀತಾ ಇದೆ. ನಾನು ಜಾಯ್ನ್ ಆಗ್ತೀನಿ. ಇವಾಗ ನಾವು ಡಾಲ್ಫಿನ್ ಶೋ ನೋಡೋಕ್ಕೆ ಬಂದಿದ್ದೀವಿ. ನನ್ನ ದೋಸ್ತುಗಳು ಹಿಂಗೆ ರೆಡಿಯಾಗಿದ್ದಾರೆ. ಹಾಯ್ ಬೂ, ಹಾಯ್ ಗೈಸ್. ಸೊ ಇವಾಗ ಡಾಲ್ಫಿನ್ ಶೋ ಅಲ್ಲಿ ಡ್ಯಾನ್ಸ್ ಸಹ ಇರುತ್ತೆ ಕಾಣುತ್ತೆ. ಫುಲ್ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇಲ್ಲ, ನಾವು ಬೋಟಿಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡಿದರು. ವೆಲ್ಕಮ್ ಆದಮೇಲಿಂದ ನಮಗೆ ಡಾಲ್ಫಿನ್ ಕಾಣಿಸ್ಬೇಕಲ್ವಾ. ಸೊ ಡಾಲ್ಫಿನ್ ಕಾಣಿಸೋ ತನಕ ನಮಗೆ ಎಂಟರ್ಟೈನ್ಮೆಂಟಿಗೋಸ್ಕರ ಡ್ಯಾನ್ಸ್ ಇತ್ತು. ನಾನು ಆ ಕಡೆ ಈ ಕಡೆ ಥಿಂಕ್ ಮಾಡಿದ್ರೆ ನನಗೆ ಡ್ಯಾನ್ಸ್ ಇಷ್ಟ ಆದ್ದರಿಂದ ನನ್ನ ಫ್ರೆಂಡ್ ಕೈಗೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಕೊಟ್ಬಿಟ್ಟು ನಾನು ಸೀದಾ ಡ್ಯಾನ್ಸಿಗೆ ಹೋದೆ. ಆ್ಯಂಡ್ ತುಂಬ ಟೈಮ್ ತೊಗೊಂಡ್ವಿ, ಆದರೂ ಡಾಲ್ಫಿನ್ ಕಾಣಿಸ್ಲಿ. ನೆಕ್ಸ್ಟ್ ನಾವು ಬೋಟಿಂದ ಎಕ್ಸಿಟ್ ಆದ್ವಿ. ಶೋ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಫೋರ್ಟಿಗೆ. Please subscribe my friend Susti's channel. Thank you. ನಾನು ಅಕ್ಷತಾಗೆ ಥ್ಯಾಂಕ್ ಯು ಹೇಳ್ತೀನಿ. ಅದು ನೆಕ್ಸ್ಟ್ ನಾವು ಫೋರ್ಟ್ ಒಳಗಡೆ ಬಂದ್ವಿ. ಫೋರ್ಟಲ್ಲಿ ನೋಡೋ ಅಂಥದ್ದು ಏನಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಫೋರ್ಟ್ ಬ್ಯಾಕ್ ಸೈಡಲ್ಲಿ ನಾವು ಡಾಲ್ಫಿನ್ ಶೋಗೆ ಹೋಗಿದ್ವಿ ಅಲ್ಲ, ಆ ಪ್ಲೇಸ್ ಇತ್ತು. ಅದೊಂದು ನನಗೆ ಇಷ್ಟ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಫೋರ್ಟಲ್ಲಿ ನೋಡೋ ಅಂಥದ್ದು ಏನಿಲ್ಲ. ಅದಾದಮೇಲೆ ನಮ್ಮ ಸಿಸ್ಟರ್ ಒಂದು ಗ್ರೂಪ್ ಫೋಟೋ ತೆಗೊಳ್ಳೋಣ ಅಂತ ಹೇಳಿದ್ವಿ. ನೆಕ್ಸ್ಟ್ ಪ್ಲೇಸ್ ಬಂದು ನಮ್ಮದು ಕಸಿನ್ ಇತ್ತು, ಮೀನ್ಸ್ DJ ನೈಟಿಗೆ ಹೋಗ್ತಾ ಇದ್ವಿ. ಆ DJ ನೈಟ್ ಪ್ಲೇಸಿಗೆ ಹೋಗಿ 1 hour ಡ್ಯೂರೇಷನ್ ಇತ್ತು. ಅದರಲ್ಲೂ ಕೂಡ ಡ್ಯಾನ್ಸ್ ಮಾಡ್ಕೊಂಡೇ ಹೋದ್ವಿ. ಫೈನಲಿ DJ ನೈಟಿಗೆ ಬಂದ್ವಿ. DJ ನೈಟಲ್ಲಿ ನಾವು 1/2 hour ಮುಂಚೆನೇ ಬಂದಿದ್ದರಿಂದ ನಾವು 1/2 hour ವೆಯ್ಟ್ ಮಾಡಬೇಕಾಯಿತು. ವೆಯ್ಟ್ ಮಾಡಿ ನಾವು DJ ನೈಟಿಗೆ ಎಂಟರ್ ಆದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಮಾತಾಡ್ಕೋತಾ ಇದ್ವಿ, ಹಂಗೆ ಡ್ಯಾನ್ಸ್ ಮಾಡೋಣ ಹಿಂಗೆ ಡ್ಯಾನ್ಸ್ ಮಾಡೋಣ ಅಂತ. DJ ನೈಟ್ ಔಟ್ಸೈಡ್ ಯಾವ ಥರ ಇದೆ, ಮೀನ್ಸ್ ಬೋಟ್ ಒಳಗಡೆ ನಮ್ಮದು ಡ್ಯಾನ್ಸ್ ಇರುತ್ತೆ. ಅದಾದಮೇಲಿಂದ ಒಂದು ಗೋವಾ ಫಾರ್ಮ್ ಡ್ಯಾನ್ಸ್ ತೋರಿಸಿದ್ರು. ನನ್ನ ಫ್ರೆಂಡ್ಸ್ ಸ್ಮಿತಾ ಆ್ಯಂಡ್ ಪೂಜಾ ಅವ್ರು ಡ್ಯಾನ್ಸ್ ಥರನೇ ಇಮಿಟೇಟ್ ಮಾಡ್ತಿದ್ರು. ಅದು DJ ನೈಟ್ ನಾವು ಮುಗಿಸ್ಕೊಂಡು ಬಂದೆ. ನನ್ನ ಫ್ರೆಂಡ್ ಫುಲ್ ಕುಡ್ದೋರ್ ಥರ ಜೋಶಲ್ಲಿದ್ಲು. ಕುಡ್ದಿರಲಿಲ್ಲ, ಬಟ್ ಕುಡ್ದೋರ್ ಥರ ಜೋಶಲ್ಲಿದ್ಲು. ಹಂಗೆ ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ವ್ಲಾಗಿಗೆ ಅಂತ ಮಾಡಿದ್ದಲ್ಲ, ಅವಳು ತಂಗಿ ಕಳ್ಸೋಕ್ಕೆ ಅಂತ ಮಾಡಿದ್ದೆ, ಬಟ್ ವ್ಲಾಗಿಗೆ ಯೂಸ್ ಆಯಿತು, ಸೊ ಹಾಕಿದ್ದೀನಿ. ನೋಡಿ ಗೈಸ್, ನಾಳೆ ನನ್ನ ಬರ್ಡೇ ಇದೆ. ಸೊ ನನ್ನ ಕಡೆಯಿಂದ ಇವ್ರಿಗೆ ಬಿರಿಯಾನಿ ಪಾರ್ಟಿ ಕೊಡ್ಸಿದ್ದೀನಿ. ತಿಂತವ್ರೆ. ಒಂದು ಮಾತಿಗೂ ಬಾ ತಿನ್ನು ಅಂತ ಕರಿತಾ ಇಲ್ಲ ನನ್ನನ್ನು. ಕರಿಬಾರ್ದಾ? ಕರೀಲಿಲ್ಲ ಅಂತಲೇ ಹೇಳ್ತಾ ಇರೋದು ನಾನು. ಬಟ್ ಡ್ಯಾನ್ಸ್ ಮಾಡಿ ಕಿಚ್ಚಾಡಿ ನಂದು ವಾಯ್ಸ್ ಎಲ್ಲ ಸ್ವಲ್ಪ ಹೋಗುಂಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ 12ಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಇಟ್ ವಾಸ್ ಅ ಮೆಮೊರಬಲ್ ಬರ್ಡೇ. ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಬರ್ಡೇನ ಯಾರು 12ಗೆ ಸೆಲೆಬ್ರೇಟ್ ಮಾಡಿದ್ದು. ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಡೇ ಇನ್ನೊಂದು ಬೀಚ್ ಇತ್ತು. ಈ ಬೀಚಲ್ಲಿ ನಾವು ಅಷ್ಟಾಗಿ ಎಂಜಾಯ್ ಮಾಡಲಿಲ್ಲ, ಆಟ ಆಡಲಿಲ್ಲ. ಅಲ್ಲಿ ಒಬ್ಬರು ಹೇರ್ ಸ್ಟೈಲ್ ಮಾಡ್ತಾಯಿದ್ರು, ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ವಿ. ಅದಾದಮೇಲಿಂದ ನಾವು ಇವತ್ತು ಗೋವಾದಿಂದ ಹೊರಡಬೇಕಿತ್ತು. ಸೊ ರೂಮ್ಸ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡ್ವಿ. ಚೆಕ್ಔಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದ ಪ್ಲೇಸ್ ಬಂದು ಚರ್ಚಿಗೆ. ಸೊ ಚರ್ಚಿಗೆ ಲಾಂಗ್ ಡ್ಯೂರೇಷನ್ ಇತ್ತು. ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಚರ್ಚಿಗೆ ಬಂದ್ವಿ. ಬಟ್ ಚರ್ಚ್ ನೋಡೋ ಇಂಟ್ರೆಸ್ಟ್ ಅಂತೂ ಇರಲಿಲ್ಲ, ಯಾಕಂದರೆ ಅಷ್ಟು ಸೆಕೆ ಇತ್ತು. ಫುಲ್ ಸ್ಕಿನ್ನೆಲ್ಲ ಟ್ಯಾನ್ ಆಗಿತ್ತು. ನಮ್ಮ ಹಾಸನಿಗೆ ಯಾವಾಗ ಹೋಗ್ತೀವಿ ಅಂತ ಆಗಿತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಮಂಗೇಶ್ವರ ಟೆಂಪಲಿಗೆ. ಇಲ್ಲಿ ಮೇನ್ ಬಂದಿದ್ದು ಒಂದು ಟೆಂಪಲ್ ವಿಸಿಟಿಗೆ ಮತ್ತು ಇನ್ನೊಂದು ಶಾಪಿಂಗಿಗೆ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ನಾವು ಇಲ್ಲೇ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಇದೆಲ್ಲ ಕಾಸ್ಟ್ಲಿ ಇದೆ, ಯಾರು ತಗೊಳಕ್ಕೆ ಹೋಗ್ಬೇಡಿ. ಏನಿದೆ ಧನ್ಯ? ಇದೆಲ್ಲ ಕಾಸ್ಟ್ಲಿ ಇದೆ, ತುಂಬ ಕಾಸ್ಟ್ಲಿ ಇದೆ, ಏನು ತಗೊಳ್ಬೇಡಿ. ಅನ್ಕೊಂಡೆ ಮಿನಿಮಮ್ 1000 ಶಾಪ್ ಮಾಡಿದ್ದಾಳೆ ಫ್ರೆಂಡ್ಸ್. ಅಷ್ಟೇ ತಗೊಂಡಿರೋದು ಕಾಯ್ಸಿ, ಏನು ತಗೊಂಡಿಲ್ಲ. ನಾನು ಇಷ್ಟೇ. ಉಲ್ಲಂಗಿದೆ ಅಲ್ವಾ? ಪ್ಲೀಸ್ ತಗೊಳ್ಳೋಲ್ಲ.
ಅವಳಿಗೆ ಅಲ್ಲೊಂದು ಟಾಪ್ ಇಷ್ಟ ಆಯಿತು. ಬಟ್ ಫಸ್ಟ್ ಕೇಳಿದಾಗ ಕಾಸ್ಟ್ ತುಂಬ ಜಾಸ್ತಿ ಅನಿಸ್ತು. ಬಟ್ ಅವಳಿಗೆ ತುಂಬ ಇಷ್ಟ ಆದ್ದರಿಂದ ತೊಗೊಳ್ಳೇಬೇಕು ಅಂತ ಆಟ ಆಡಿದ್ಳು. ಬಟ್ ಲಾಸ್ಟಿಗೂ ತೊಗೊಳ್ಳಿಲ್ಲ. ಅದಾದಮೇಲಿಂದ ನಮಗೆ ಚೆಕ್ ಪೋಸ್ಟ್‌ಗಳಿತ್ತು. ಲೈಕ್ ನಾವು ಕರ್ನಾಟಕಕ್ಕೆ ರಿಟರ್ನ್ ಆಗೋಕ್ಕಿಂತ ಮುಂಚೆ ಚೆಕ್ ಪೋಸ್ಟಲ್ಲಿ ಸಾಂಗ್ ಹಾಕಂಗಿರ್ಲಿಲ್ಲ. ಸೊ ನಮ್ಮ ಮ್ಯಾಮ್ ಇಲ್ಲಿ ನಮಗೆ ಅಂತ್ಯಾಕ್ಷರಿ ಆಡಿಸ್ತಾ ಇದ್ರು. ಅದಾದ್ಮೇಲೆ ಸರ್ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಇಷ್ಟ ಆಗಿದ್ದ ಸಾಂಗ್ ಹಾಕ್ಸ್ಕೊಂಡ್ರು. ಬಟ್ ನಾನಿಲ್ಲಿ ಸಾಂಗ್ ಹಾಕೋಕ್ಕಾಗಲ್ಲ ಬಿಕಾಸ್ ನನ್ನ ಚಾನಲಿಗೆ ಕಾಪಿರೈಟ್ ಬರುತ್ತೆ ಅಂತ. ಆಮೇಲೆ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ನಾವು ಗೋವಾದಲ್ಲಿ ಪ್ಲೇಸಸ್ ನೋಡೋದಕ್ಕಿಂತ ಗೋವಾಗೆ ಹೋಗಿದ್ದಕ್ಕಿಂತ ನಾವು ನಮ್ಮ ಬಸ್ಸಲ್ಲೇ ಫುಲ್ ಡ್ಯಾನ್ಸ್ ಮಾಡೋದು ಮುಖಾಂತರ ಎಂಜಾಯ್ ಮಾಡಿದ್ವಿ ಅನ್ನೋದು ಬಿಟ್ಟರೆ ಇನ್ನು ಅಲ್ಲಿ ಪ್ಲೇಸಸ್ಗಳು ನೋಡಿದ್ರೆ ಅಷ್ಟು ಎಂಜಾಯ್ ಮಾಡಿಲ್ಲ ಅಂತ ಹೇಳ್ತೀನಿ. ಯಾಕಂತಂದರೆ ಅಷ್ಟು ಬಿಸಿಲಿತ್ತು, ಅಷ್ಟು ಸ್ಕಿನ್ಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು. ಅದೊಂದು ಬೇಜಾರಾಯಿತು. ಫೈನಲಾಗಿ ನಮ್ಮದು ಗೋವಾ ಟ್ರಿಪ್ ಕೂಡ ಎಂಡಿಂಗಿಗೆ ಬಂತು. ನಾವು ಹಾಸನ ರೀಚ್ ಆದ್ವಿ. ಅಲ್ಲಿಂದ ಡಿಗ್ರಿ ಲೈಫಿಂದು ಲಾಸ್ಟ್ ಟ್ರಿಪ್ ತುಂಬಾ ಬೇಜಾರಾಗ್ತಾ ಇತ್ತು. ಅಲ್ಲಿಂದ ಕಾಲೇಜಿಗೆ ಎಂಟರ್ ಆದ್ವಿ. ಕಾಲೇಜಿಂದ ನಮ್ಮ ಮನೆಗಳಿಗೆ ನಾವು ರಿಟರ್ನ್ ಆದ್ವಿ. ನನ್ನ ಈ ಗೋವಾ ಟ್ರಿಪ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸೃಷ್ಟಿಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.